ನೋಡಿ ಇವತ್ತು ನಮ್ಮ ಗೌತಮಿ ಬಿರಿಯಾನಿ ಮಾಡ್ತಿದ್ದಾಳೆ ಆಯ್ತಾ. ಗೌತಮಿ ಕರೆದಿದ್ಲು ಊಟಕ್ಕೆ, ನಿಜ. ಏನೇನು ಹಾಕ್ತಿದ್ದೀನಿ ಬಿರಿಯಾನಿಗೆ ಇವಾಗ? ಮಸಾಲ ಪದಾರ್ಥ, ಹಸಿಮೆಣ್ಸಿಕಾಯಿ, ಟೊಮೊಟೊ ಮತ್ತು ಲೆಮೆನು. ಇವಳು ಒಂಥರ ಡಿಫ್ರೆಂಟಾಗಿ ಮಾಡ್ತಾಳೆ, ನನಗಂತೂ ಗೊತ್ತಿಲ್ಲ ಇದು ಯಾವ ಬಿರಿಯಾನಿ ಅಂತ. ಅವಳ ಬಾಯಿಂದನೇ ಬಿಡ್ಸೋಣ. ಇವಳು ಹೇಳ್ಕೊಡ್ತಾ ಇರೋದು. ಸ್ಟ್ಯಾಂಡ್ ಚೆನ್ನಾಗಿದೆ ಕಣ್ ಶ್ರುತಿ. ಸ್ಟ್ಯಾಂಡ್ ನಮ್ಮನೇಲಿ ನಂಗೆ ಗಂಡ ಐತರದು 2 ತಂದ್ಬಿಟ್ಟು ಇದನ್ನ ಹಂಗೆ ಇಟ್ಟಿದ್ದೀನಿ. ನನಗೆ ಬೆಲ್ಲು ಟೀ ಮಾಡ್ಕೊಟ್ಟಿದ್ದೀನಿ, ಕುಡಿ ಅಂತವಳು ಇವಳು. ಇವಳು ಬಿರಿಯಾನಿ ಮಾತ್ರ ನಾನು ಫುಲ್ ವಿಡಿಯೋ ಮಾಡಬೇಕು ಅಂತ ಚಾಲೆಂಜ್ ತಗೊಂಡ್ಬಿಟ್ಟಿದ್ದೀನಿ, ಮಾಡೇ ಮಾಡ್ತೀನಿ. ಇವರು ಫೋನಲ್ಲಿ ಮಾತಾಡ್ತಿದ್ದಾರೆ. ಟೀ ಅಂತೂ ಸೂಪರ್ ಆಗಿದೆ, ಕುಡಿತಿದ್ದೀನಿ. ಚೆನ್ನಾಗಿದೆ ಟೀ, ಬೆಲ್ಲ ಟೀ. ಹಾಂ ಬೇಡಪ್ಪ, ತಿನ್ಕೊ ಬಂದೆ. ಎಣ್ಣೆ ಸುರಿತಾಳೆ ನೋಡಿ. 5 ಲೀಟ್ರ್ ಎಣ್ಣೆ ಎಲ್ಲ ದಬ್ಬಾಕ್ಬಿಟ್ಟು 5 ಲೀಟ್ರ್ ಎಣ್ಣೆ ಹಾಕ್ತಲ್ಲ. ಸರಿ, ನಾನು ಇನ್ನಂಗೆ ಊದ್ಕೊಳ್ಳಿ ಅಂತ ನಾನು ದಪ್ಪ ಆಗ್ಲಿ ಅಂತ. ನಾಚ್ಕೋತಿದ್ದಾಳೆ ನೋಡಿ. ಅಕ್ಕ ಸುಂದಿರಕ್ಕ ಅಂತ. ಏನೇನು ಆಗ್ತಿದೆ ಅಂತ ಹೇಳು, ಬಾಯಲ್ಲಿ ಗೊತ್ತಾಗ್ಬೇಡ್ವ ಜನಕ್ಕೆ. ಹಾಂ ಗಾಡಿ ಅಕ್ಕಪಕ್ಕ ಗಾಡಿ ಹೋಗಕ್ಕೆ ತುಂಬ ಕಷ್ಟ ಆಗ್ತದೆ. ಸಾಕು, ನೋಡಿ ನಾನು ಕೆಳಗೆ ಹೋಗಿ ಬರೋದ್ರೊಳಗೆ ಬಿರಿಯಾನಿನೇ ಮಾಡ್ಬಿಟ್ಟೋಳಲ್ಲ. ರೆಸಿಪಿ ಏನು ಅಂದರೆ ಗೊತ್ತಿಲ್ಲ ಅಂತೇಳೆ. ಮುಗಿ, ಮಾತಾಡ್ಕೊಂಡು ಮಾಡು. ಲೆಮನ್ ಹಾಕಿದ್ರೆ ಚಿಕನ್ ಎಲ್ಲ ಹೊಡೆಯಲ್ಲ. ಆಮೇಲೆ ಉಪ್ಪು ಶುದ್ಧಿಯಾಗಿ ಹಾಕೈತೆ. ಅವ್ರು ಕೇಳ್ಬಿಟ್ಟು ನಾವೀಗ ಉಪ್ಪು ಹಾಕಬೇಕು. ಚಿಕನ್ ಚೆನ್ನಾಗಿ ಫ್ರೈ ಆಗೈತೆ. ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಹೋಗ್ಬೇಕು. ಏನಕ್ಕೆ ಅದು ಬಿರಿಯಾನಿ ಮಾಡ್ತಿದ್ಯಾ? ನಮ್ಮ ನೇತಾಗ ಬಂದಿದ್ದಾರೆ ಅಂತಂದ್ಬಿಟ್ಟು ಬಿರಿಯಾನಿ ಮಾಡಿದ್ದೀವಿ. ಓಹೋ ಬಿಟ್ಟು ನೋಡಪ್ಪ ಡೊಂಗಿನ. ಮಸಾಲ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕಾ? ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಮಾಡವ ಚೆನ್ನಾಗಿ. ತಿಂದ್ಬಿಟ್ಟು ಆಮೇಲೆ ಟೇಸ್ಟ್ ತಿನ್ನಂಗೆ ಮಾಡು. ಓಕೆ. ನೀನು ಹೇಳು, ಹೇಗೆ ಬಿರಿಯಾನಿ ಮಾಡಿದ್ದು? ನಾವು ಹೋಮ್ಮೇಡ್ ಮಾಡಿರೋದು, ಯಾವುದೇ ತರ ಮಸಾಲೆಗಳು ಏನು ಹಾಕಿಲ್ಲ. ನಾವೇ ಆಡ್ಸ್ಕೊಂಡು ಮಾಡಿರೋದು. ನೀನೇ ಹೊರಗೆ ಮಸಾಲೆ ಹಾಕಿರೋದಾ? ಓನ್ ಮಸಾಲ. ನೋಡ್ರಿ, ಟೇಸ್ಟ್ ಮಾಡ್ಬಿಟ್ಟು ನಿಂಗೆ ಹೇಳ್ತೀನಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ. ಮಂಜಿನ ಜೊತೆನೇ ಸುಮ್ಮನೆ ಅವ್ರಿಬ್ರೆ ಬಟ್ಟೆನ ಮುಚ್ಬಿಟ್ಟು ಒಂದ್ಸಲ ಮುಚ್ಬೇಕು, ಹೋಗ್ಬಿಟ್ಟು ಒಂದ್ಸಲ ಮುಚ್ಬೇಕು. ಯಾರು ನೀರು ಜೂಚರೇ ಕಷ್ಟ. ಏ ಕೇಳೋ, ಅಲ್ಲೇ ಜಾಸ್ತಿ ನೋಡ್ಬೋದಲ್ಲ. ಹೆಂಗ್ ಮುಚ್ತಾಳೆ ಏನಿಲ್ಲ. ಜೊತೆ ಜೊತೆ ಹೇಳಲಿ ಮುಚ್ಚಿರ್ತಿದ್ದೆ. ನಾನು ನೋಡ್ದೆ ನೀನು ಇನ್ನೊಂದ್ಸಲ ಮುಚ್ಚು ಅನ್ನೋದೇ. ಹೇಳ್ಬೇಕು ಒಂದ್ ಬಗ್ಗೆ. ನೋಡಿ ನನ್ನ ಬಟ್ಟೆ ಒಗೆಯೋದಲ್ಲ ಏನು ಕಮೆಂಟ್ಸ್ ಮಾತಾಡ್ತಿದ್ದಾರೆ. ನೋಡಿ ಬಿರಿಯಾನಿ ಮಾಡಿ ಸಾಕಾಗಿ ಇಲ್ಲಿ ಬಂದು ಕುತ್ಕೊಬಿಟ್ಲು. ಅಕ್ಕ ಸಾಕು ಬಿಡಕ್ಕ, ಮಾತಾಡೆ ಸಾಕು. ನೋಡಿ ಗೌತಮಿ ಇವಾಗ ಬಿಸಿ ಬಿಸಿ ಬಿರಿಯಾನಿ ತಗೊಬತ್ತಿದ್ದಾಳೆ. ಬರಲಿಲ್ಲ ಬಿರಿಯಾನಿ. ನೋಡಿ ಬಿಸಿ ಬಿಸಿ ಬಿರಿಯಾನಿ ತಗೊಬಂದಿದ್ದಾಳೆ. ಇದೆಲ್ಲ ಗೌತಮಿ ಇದೆ ಅಡುಗೆ ಅಂತೂ. ಉಗುರು ಸುತ್ತಾಕ್ಬಿಟ್ಟು ಏನು ಇಲ್ಲ, ಅವಳು ಪೇಷಂಟ್ ತರ ಓಡಾಡ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ಕೊಂಡು ಆನ್ ಮಾಡ್ಕೊ. ಬಿರಿಯಾನಿ ಮಾಡಿರೋದು ಗೌತಮಿ, ಮಿಕ್ಸ್ ಮಾಡ್ತಾರೆ ನಾನು. ನೋಡು ಮಿಕ್ಸ್ ಮಾಡಕ್ಕ ಅಂತ ಕೊಟ್ಟಿದ್ದಾಳೆ. ಚಳಿಗಂತೂ ಒಳ್ಳೆ ಬಿರಿಯಾನಿ ಕಾಂಬಿನೇಷನ್. ಮೊಸರು ಚಟ್ನಿ. ಇಸ್ಕೋ ಬೇಡ. ಬಿಸಿ ಬಿಸಿ ಬಿರಿಯಾನಿ. ಈರುಳ್ಳಿ ಬೇಕಾ? ಇವರು ತಿನ್ನಕ್ಕೆ ಬ್ಯಾಟಿಂಗ್ ಮಾಡಕ್ ಬಂದಿದ್ದಾರೆ. ಹಾಯ್, ಬ್ಯಾಟಿಂಗ್ ಚೆನ್ನಾಗಿದೆ ಹೆಂಗೆ ಅಂತ ನೋಡ್ಬಿಟ್ಟು ಹೇಳ್ತೀವಿ. ಟೇಸ್ಟು ಪೀಸೆ ಕಾಣ್ತಲ್ಲ, ಬರೀ ರೈಸ್ ಹಾಕೋರೆ.
ಅಷ್ಟೇ ಇದೀಗ ನನಗೆ ಬಿರಿಯಾನಿನ ಶೇರ್ ಮಾಡಕ್ ಬರಲ್ಲ, ಮಾಡೋದಷ್ಟೇ ಗೊತ್ತು. ಹಾಕಂತ ನನಗೆ ಗೊತ್ತಿಲ್ಲ, ಇವಳು ಹಾಕೋದು. ಆದ್ರೂ ಹಾಕ್ತಾ ಇದೀನಿ ಇವತ್ತು. ಒಂದ್ ಚಿಕ್ಕದು ಸೌಭಾಗ್ಯಕ್ಕೊಂದು ಸೌಭಾಗ್ಯಕ್ಕೋದು. ಎಲ್ಲದಕ್ಕೂ ಹೈಬ್ರಿಡ್ ಅಂತಿದೆ. ಇವಳೆ ಎಲ್ಲದಕ್ಕೂ ಹೈಬ್ರಿಡ್ ಬಿಡಿಸ್ಬಿಟ್ಟು ನಾನು ನಾನೇ ಬಿಟ್ಟು ಸಾಕು. ನಾನು ಇದು ಮನೆ ತಂದ್ಬಿಟ್ಟಿರೋದು, ಅದಕ್ಕೆ ಕಸ ಬೇರೆ ಕಡೆ ಬಂದ್ಬಿಟ್ಟು ಹಾಕ್ಬೇಡ. ಇವಳು ಎಡಗೈಲಾರು ಎತ್ಕೊಂಡ್ಬಿಡ್ತಾಳೆ. ಬಿಡೆ ಬಂದು ಮಾಡಿದಾಳೆ. ಇರೋರು ಈಗ ಸ್ಟಾರ್ಟ್ ಮಾಡಿ. ಬಿಸಿ ಬಿಸಿ ಬಿರಿಯಾನಿ ತಿಂದಿ. ನಮ್ಮ ಹುಡುಗಿ ಮಾಡಿದಾಳೆ ಬಿರಿಯಾನಿ, ನಾನಂತೂ ಮಾಡಿಲ್ಲ. ತಿನ್ಬನ್ನಿ ಫ್ರೆಂಡ್ಸ್. ಚೆನ್ನಾಗಿದೆ, ಸೂಪರ್ ಆಗಿದೆ. ನಾನು ಟೇಸ್ಟ್ ಮಾಡ್ತೀನಿ ಇವಾಗ. ನೋಡು ಹೋಮ್ ಮೇಡ್ ಇದು, ಯಾವುದೇ ತರ ಮಸಾಲೆ ಇಲ್ಲ. ಚೆನ್ನಾಗಿ ಮಾಡಿದಾಳೆ. ಎಕ್ಸ್ಪ್ರೆಷನ್. ಚಳಿಗಂತೂ ಸಕ್ಕತ್ತಾಗಿದೆ. ಹ್ಮ್ ಚೆನ್ನಾಗಿ ತಿಂತಾ ಇದ್ದೀವಿ, ಬನ್ನಿ. ಓಕೆ ಅಮ್ಮ ತಿಂದ್ರೆ ಮಾಡ್ಕೊಂಡು ನೋಡಿ, ಎಲ್ಲ ಬಿರಿಯಾನಿ ತಿಂತಿದ್ದಾರೆ.